ನಾಯಿ ಮಾಂಸ ದಂಧೆ ಆರೋಪದ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಈಗ ಪುನೀತ್ ಕೆರೆಹಳ್ಳಿ ಮತ್ತು ಅಬ್ದುಲ್ ರಜಾಕ್ ನಡುವೆ ಬಹು ಮಾತಿನ ಚಕಮಕಿ ನಡೆಯಿತು. ಆರೋಪಗಳ ಮೇಲೆ ಆರೋಪ ಬಂತು. ಆಹಾರ ಅಧಿಕಾರಿಗಳು ಬಂದರು, ತೆಗೆದುಕೊಂಡು ಹೋದರು. ಈಗ ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆಯಿಂದ ಬುಲಾವ್ ಬಂದಿರೋದು. ಈಗ ಅವರು ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾರೆ, ಮಾಹಿತಿಯನ್ನು ಕೊಡಬೇಕು ಅವರೀಗ. ಸೊ ಹಾಗಾಗಿ ಆಹಾರ ಇಲಾಖೆಯಿಂದ ಅಬ್ದುಲ್ ರಜಾಕ್ಗೆ ಬುಲಾವ್. ನಾಳೆ ಬೆಳಗ್ಗೆ 11 ಗಂಟೆಗೆ ಕಚೇರಿಗೆ ಬರಲು ಸೂಚನೆಯನ್ನು ನೀಡಲಾಗಿದೆ. ನಾಳೆ ಅಬ್ದುಲ್ ರಜಾಕ್ ಅವರನ್ನು ವಿಚಾರಣೆ ಮಾಡ್ತಾರೆ ಅಧಿಕಾರಿಗಳು. ಎಲ್ಲಿಂದ ಮಾಂಸ ತರಿಸಲಾಗಿದೆ ಅನ್ನೋ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ. ಎಷ್ಟು ಗಂಟೆಗಳ ಕಾಲ ಮಾಂಸವನ್ನು ಫ್ರೀಜ್ನಲ್ಲಿ ಇರಿಸಲಾಗಿರುತ್ತೆ, ಕೋಲ್ಡ್ ಸ್ಟೋರೇಜ್ನಲ್ಲಿ ಎಷ್ಟು ಗಂಟೆಗಳ ಕಾಲ ನೀವು ಇರಿಸಿರ್ತೀರಿ. ರಾಜಸ್ಥಾನದಿಂದ ಬರ್ತಾ ಇದೆ ಮಟನ್ನು. ಸೊ ರಾಜಸ್ಥಾನದಲ್ಲಿ ಯಾವ ರೀತಿ ಮಾಂಸದ ಮಾರಾಟ ನಡೆಯುತ್ತೆ, ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ನಿಮ್ಮ ಹತ್ರ ಲೈಸೆನ್ಸ್ ಇದೆ ಅದೆಲ್ಲ ಇದೆಯಾ ಅಂಥೇಳಿ ಡೆಸಿಗ್ನೇಟೆಡ್ ಆಫೀಸರ್ ಡಾಕ್ಟರ್ ಜನಾರ್ದನ್ ಇವರು ವಿಚಾರಣೆಯನ್ನು ಮಾಡ್ತಾರೆ. ಸೊ ಇಮ್ಮಿಡಿಯೇಟ್ ಆಗಿ ನಾಳೆ 11 ಗಂಟೆಗೆ ಅಬ್ದುಲ್ ರಜಾಕ್ ಆಹಾರ ಇಲಾಖೆಗೆ ಅವರು ಹೋಗಬೇಕು. ಹೋಗಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಪ್ರತಿಯೊಂದು ವಿಚಾರಣೆ ಕೂಡ ನಡೆಯುತ್ತೆ. ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಅಬ್ದುಲ್ ರಜಾಕ್ ನೀಡಬೇಕಾಗುತ್ತೆ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ, ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10 ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಸರ್, ನೀವು ಕೂಡ ಈ ಒಂದು ವಿಚಾರದಲ್ಲಿ ದೂರು ನೀಡುವಂಥ ಕೆಲಸನ ಮಾಡಿದ್ರಿ. ನಾಯಿ ಮಾಂಸ ಅನ್ನುವಂಥ ಡೌಟ್ ನಿಮ್ಗೆ ಯಾಕೆ ಬಂತು ಸರ್? ಸರ್, ಯಾರು ಹೇಳಲಿ ಯಾರು ಕೇಳಲಿ, ನೋಡಿದ ತಕ್ಷಣ ಇಷ್ಟು ಉದ್ದ ಬಾಲಗಳಿದೆ. ಅದು ಬಿಟ್ಟು ನಾವು ಅದು ಅನುಮಾನ ಬಂದಾದ ಮೇಲೆ ಇಲ್ಲಿಂದ ಹುಡುಗರನ್ನ ಕಳಿಸು, ರಾಜಸ್ಥಾನದಲ್ಲಿ ಪ್ಯಾಕಿಂಗ್ ಮಾಡ್ತಿರೋ ವೀಡಿಯೋಗಳನ್ನೂ ನಾವು ಮಾಡ್ಕೊ ಬಂದಿದ್ದೀವಿ. ಆ ಪ್ಯಾಕಿಂಗ್ ಮಾಡ್ತಿರೋ ಸಮಯ ನೋಡಿದ್ರು ಯಾರೂ ಹೇಳೋಕ್ಕಾಗಲ್ಲ ಇದು ಕುರಿ ಮಾಂಸ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೋಡಿ ಪ್ಯಾಕಿಂಗ್ಗಳು ಮಾಡ್ತಾ ಇರೋದನ್ನು ನೋಡಿ, ಇದು ನೋಡ್ಬಿಟ್ಟು ನೀವೇ ಹೇಳಿ ಇದು ಕುರಿನಾ ಅಂತ ಹೇಳ್ಬಿಟ್ಟು ಇಲ್ಲ ಏನಂತ ಹೇಳೋಕ್ಕೆ. ಇಲ್ಲಿ 25,000 ಜನಗಳು ಮಟನ್ ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರದಾಗೆ. 800 ರೂಪಾಯಿಗೆ ಮಾಂಸ ಮಾರಿ ಕೂಡ ಅವ್ರಿಗೆ ಕಷ್ಟವಿದೆ. ಇವರು 4-5 ಜನ ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಬೇರೆ ರೋಲ್ ಕಾಲ್ಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾಕೆ ಸರ್? ಹಾಗಾದರೆ ಅಲ್ಲಿ ನಾಯಿ ಮಾಂಸ ದಂಧೆ ಆರೋಪದ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಈಗ ಪುನೀತ್ ಕೆರೆಹಳ್ಳಿ ಮತ್ತು ಅಬ್ದುಲ್ ರಜಾಕ್ ನಡುವೆ ಬಹು ಮಾತಿನ ಚಕಮಕಿ ನಡೆಯಿತು. ಆರೋಪಗಳ ಮೇಲೆ ಆರೋಪ ಬಂತು. ಆಹಾರ ಅಧಿಕಾರಿಗಳು ಬಂದರು, ತೆಗೆದುಕೊಂಡು ಹೋದರು. ಈಗ ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆಯಿಂದ ಬುಲಾವ್ ಬಂದಿರೋದು. ಈಗ ಅವರು ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾರೆ, ಮಾಹಿತಿಯನ್ನು ಕೊಡಬೇಕು ಅವರೀಗ. ಸೊ ಹಾಗಾಗಿ ಆಹಾರ ಇಲಾಖೆಯಿಂದ ಅಬ್ದುಲ್ ರಜಾಕ್ಗೆ ಬುಲಾವ್. ನಾಳೆ ಬೆಳಗ್ಗೆ 11 ಗಂಟೆಗೆ ಕಚೇರಿಗೆ ಬರಲು ಸೂಚನೆಯನ್ನು ನೀಡಲಾಗಿದೆ. ನಾಳೆ ಅಬ್ದುಲ್ ರಜಾಕ್ ಅವರನ್ನು ವಿಚಾರಣೆ ಮಾಡ್ತಾರೆ ಅಧಿಕಾರಿಗಳು. ಎಲ್ಲಿಂದ ಮಾಂಸ ತರಿಸಲಾಗಿದೆ ಅನ್ನೋ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ. ಎಷ್ಟು ಗಂಟೆಗಳ ಕಾಲ ಮಾಂಸವನ್ನು ಫ್ರೀಜ್ನಲ್ಲಿ ಇರಿಸಲಾಗಿರುತ್ತೆ, ಕೋಲ್ಡ್ ಸ್ಟೋರೇಜ್ನಲ್ಲಿ ಎಷ್ಟು ಗಂಟೆಗಳ ಕಾಲ ನೀವು ಇರಿಸಿರ್ತೀರಿ. ರಾಜಸ್ಥಾನದಿಂದ ಬರ್ತಾ ಇದೆ ಮಟನ್ನು. ಸೊ ರಾಜಸ್ಥಾನದಲ್ಲಿ ಯಾವ ರೀತಿ ಮಾಂಸದ ಮಾರಾಟ ನಡೆಯುತ್ತೆ, ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ನಿಮ್ಮ ಹತ್ರ ಲೈಸೆನ್ಸ್ ಇದೆ ಅದೆಲ್ಲ ಇದೆಯಾ ಅಂಥೇಳಿ ಡೆಸಿಗ್ನೇಟೆಡ್ ಆಫೀಸರ್ ಡಾಕ್ಟರ್ ಜನಾರ್ದನ್ ಇವರು ವಿಚಾರಣೆಯನ್ನು ಮಾಡ್ತಾರೆ. ಸೊ ಇಮ್ಮಿಡಿಯೇಟ್ ಆಗಿ ನಾಳೆ 11 ಗಂಟೆಗೆ ಅಬ್ದುಲ್ ರಜಾಕ್ ಆಹಾರ ಇಲಾಖೆಗೆ ಅವರು ಹೋಗಬೇಕು. ಹೋಗಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಪ್ರತಿಯೊಂದು ವಿಚಾರಣೆ ಕೂಡ ನಡೆಯುತ್ತೆ. ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಅಬ್ದುಲ್ ರಜಾಕ್ ನೀಡಬೇಕಾಗುತ್ತೆ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ
FSSAI ಲೈಸೆನ್ಸ್ ಇದೆ, ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಸರ್, ನೀವು ಕೂಡ ಈ ಒಂದು ವಿಚಾರದಲ್ಲಿ ದೂರು ನೀಡುವಂಥ ಕೆಲಸನ ಮಾಡಿದ್ರಿ. ನಾಯಿ ಮಾಂಸ ಅನ್ನುವಂಥ ಡೌಟ್ ನಿಮ್ಗೆ ಯಾಕೆ ಬಂತು ಸರ್? ಸರ್, ಯಾರು ಹೇಳಲಿ ಯಾರು ಕೇಳಲಿ, ನೋಡಿದ ತಕ್ಷಣ ಇಷ್ಟು ಉದ್ದ ಬಾಲಗಳಿದೆ. ಅದು ಬಿಟ್ಟು ನಾವು ಅದು ಅನುಮಾನ ಬಂದಾದ ಮೇಲೆ ಇಲ್ಲಿಂದ ಹುಡುಗರನ್ನ ಕಳಿಸು, ರಾಜಸ್ಥಾನದಲ್ಲಿ ಪ್ಯಾಕಿಂಗ್ ಮಾಡ್ತಿರೋ ವೀಡಿಯೋಗಳನ್ನು ನಾವು ಮಾಡ್ಕೊ ಬಂದಿದ್ದೀವಿ. ಆ ಪ್ಯಾಕಿಂಗ್ ಮಾಡ್ತಿರೋ ಸಮಯ ನೋಡಿದ್ರು ಯಾರೂ ಹೇಳೋಕ್ಕಾಗಲ್ಲ ಇದು ಕುರಿ ಮಾಂಸ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೋಡಿ ಪ್ಯಾಕಿಂಗ್ಗಳು ಮಾಡ್ತಾ ಇರೋದನ್ನು ನೋಡಿ, ಇದು ನೋಡ್ಬಿಟ್ಟು ನೀವೇ ಹೇಳಿ ಇದು ಕುರಿನಾ ಅಂತ ಹೇಳ್ಬಿಟ್ಟು ಇಲ್ಲ ಏನಂತ ಹೇಳೋಕ್ಕೆ. ಇಲ್ಲಿ 25,000 ಜನಗಳು ಮಟನ್ ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರದಾಗೆ. 800 ರೂಪಾಯಿಗೆ ಮಾಂಸ ಮಾರಿ ಕೂಡ ಅವ್ರಿಗೆ ಕಷ್ಟವಿದೆ. ಇವರು 4-5 ಜನ ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಬೇರೆ ರೋಲ್ ಕಾಲ್ಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾಕೆ ಸರ್? ಹಾಗಾದರೆ ಎಲ್ಲ ನಾವು ಮುಂಜಾಗ್ರತಾ ಏನು CC ಕ್ಯಾಮ್ರಾ ಹಾಕೋದಿರ್ಬೋದು, ಅಲ್ಲಿ ಅವರಿಗೆ ಸೂಕ್ತವಾದಂತಹ ಸೆಕ್ಯೂರಿಟಿ ಮತ್ತೊಂದು ಕೊಡೋದ್ರಲ್ಲಿ ಎಲ್ಲ ರೀತಿಯಾದಂಥ ಸದ್ಯ ಬೆಂಗಳೂರಿನ PGಗಳು ಅದೆಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಇದೀಗ ಪ್ರಶ್ನೆ ಹುಟ್ಕೊಂಡಿದೆ. PGಗಳ ಬಗ್ಗೆ ಗಮನ ಹರಿಸಬೇಕಂತನೂ ಕೆಲ PG ಮಾಲೀಕರು, PG ಅಧ್ಯಕ್ಷರು ಮತ್ತು ಸಿಟಿ ಜನರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.